ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ತರ ಜಾಗಕ್ಕೆ ಲೊಕೇಶನ್ಗೆ ಸೂಟೇಬಲ್ ಆಗಂತ ಬೈಕ್ ಜೊತೆ ಬಂದಿದ್ದೀನಿ. ಎಸ್, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ BS3 ಇದ್ದಾಗ ಲಾಂಚ್ ಆಗಿದ್ದು BS3, BS4, BS6 ತನಕ ಬಂತು. ಈಗ ಡಿಸ್ಕಂಟಿನ್ಯೂ ಆಗಿದೆ. ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದಂತ ಬೈಕು ಯೂಸ್ ಮಾರ್ಕೆಟ್ ಅಲ್ಲಿ ಈಗ ಒಳ್ಳೆ ಸೌಂಡ್ ಮಾಡ್ತಿದೆ ಅಂದ್ರೆ ಬೇಡಿಕೆ ಬಂದಿದೆ. ಅಂಡ್ ಈ ಬೈಕು ಕೂಡ ಯೂಸ್ ಮಾರ್ಕೆಟ್ ಅಲ್ಲೇ ಬೈ ಮಾಡಿರೋದು. ಸೊ ಬನ್ನಿ ಹೇಗಿದೆ ನೋಡೋಣ. ಯೂಸ್ ಮಾರ್ಕೆಟ್ ಅಲ್ಲಿ ಬೈ ಮಾಡೋರ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗತ್ತೆ. ಹಿಮಾಲಯನ್ ಕ್ಲಿಕ್ ಆಗೋದಕ್ಕೆ ಒಂದೇ ರೀಸನ್ ಏನು ಅಂದ್ರೆ ಇದು ಡೈಲಿ ಕಮ್ಯೂಟ್ ಆಗೋ ಯೂಸ್ ಮಾಡ್ಬೋದು, ಲೈಕ್ ಡೈಲಿ ಬೇಸಿಸ್ ಅಲ್ಲಿ ಆಫೀಸ್ಗೂ ಯೂಸ್ ಮಾಡ್ಬೋದು ಅಂಡ್ ಟೂರಿಂಗೂ ಯೂಸ್ ಮಾಡ್ಬೋದು. ಒಂಥರ ಮಲ್ಟಿಪರ್ಪಸ್ ಬೈಕ್ ಇದಾಗಿರತ್ತೆ. ಅಂಡ್ ಈ ಪರ್ಟಿಕ್ಯುಲರ್ ಬೈಕ್ ಫ್ರೆಂಡದ್ದು. ಸೊ ನಾನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಡೈಲಿ ಆಫೀಸ್ ರಿಲೇಟೆಡ್ ಟ್ರಾವೆಲ್ಗೆ ಈ ಬೈಕ್ ಯೂಸ್ ಆಗ್ತಾ ಇರೋದು. ಡೈಲಿ ಬೇಸಿಸ್ ಅಲ್ಲಿ ಯೂಸ್ ಆಗ್ತಿದೆ. ಸಿಟಿ ಲಿಮಿಟ್ಸ್ ಅಲ್ಲಿ ಮೆನ್ಯೂರ್ ಮಾಡ್ಕೊಂಡು ಹೋಗೋದಕ್ಕೂ ಚೆನ್ನಾಗಿರುತ್ತೆ, ಹೈವೇಲ್ ಹೋಗೋದಕ್ಕೂ ಟೂರಿಂಗ್ ಮಾಡೋದಕ್ಕೂ ತುಂಬಾ ಕಂಫರ್ಟಬಲ್ ಆಗಿದೆ. ನೋಡೋದಾದ್ರೆ 411cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಕೊಟ್ಟಿರ್ತಾರೆ. ಪವರ್ ನೋಡೋದಾದ್ರೆ 24 bhp, 6500 RPM ಅಲ್ಲಿ ವರ್ಕ್ ಆಗುತ್ತೆ. ಟಾರ್ಕ್ ನೋಡೋದಾದ್ರೆ 32 Nm ಟಾರ್ಕ್, ಅದು ನಿಮ್ಗೆ 4500 RPM ಅಲ್ಲಿ ವರ್ಕ್ ಆಗುತ್ತೆ. ಈ ಗಾಡಿ ಆಕ್ಚುಲಿ ಮೈಲೇಜ್ 400 ಸೆಗ್ಮೆಂಟ್ ಬಂದಾಗ ಈಗ ಒಂದೊಂದು 200 ಸೆಗ್ಮೆಂಟ್ ಅಲ್ಲೇ ಮೈಲೇಜ್ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಂದು ಬಜಾಜ್ ಪಲ್ಸರ್ NS 200 ಇದೆ, ಅದು ನಿಮ್ಗೆ 30 to 35 ಹೈಯೆಸ್ಟ್ ಮೈಲೇಜ್. ಬಟ್ ಇದು 400 ಸೆಗ್ಮೆಂಟ್ ಆದ್ರೂ ನಿಮಗೆ ಮೈಲೇಜ್ ಅರೌಂಡ್ 30 ರೇಂಜ್ ಬಂದೇ ಬರುತ್ತೆ. ಬಿಲೋ 30 ಅಂತೂ ಬರಲ್ಲ, ಅಬೌವ್ 30ನೇ ಬರುತ್ತೆ. ಅವರೇಜ್ ಆಗಿ 30 ಅಂತ ಮೈಲೇಜ್ ಕ್ಯಾಲ್ಕುಲೇಟ್ ಮಾಡ್ಬೋದು. 15 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಫ್ಯೂಯಲ್ ಡೆಲಿವರಿ ಸಿಸ್ಟಮ್ ಬಂದು ಫ್ಯೂಯಲ್ ಇಂಜೆಕ್ಷನ್ ಇದೆ. ಓವರ್ ಆಲ್ ಆಗಿ ಕಂಫರ್ಟ್ ನೋಡ್ಬೇಕಾದ್ರೆ ರೈಡಿಂಗ್ ಕಂಫರ್ಟ್ ಅಲ್ಲಿ ರೈಡರ್ ಆಗ್ಲಿ ಪಿಲಿಯನ್ ಆಗ್ಲಿ ಇಬ್ರಿಗೂ ಒಳ್ಳೆ ಕಂಫರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅರ್ಗನಾಮಿಕ್ಸ್ ನೋಡ್ಬೇಕಾದ್ರೆ ಹ್ಯಾಂಡಲ್ ನೋಡಿ ಸ್ವಲ್ಪ ಡೌನ್ ಸೈಡ್ ಇಲ್ಲ, ಆಮೇಲೆ ಬಾಡಿ ಹಿಂಗೆ ಬೆಂಡ್ ಆಗಿ ಓಡಿಸೋ ತರ ಇಲ್ಲ. ಕಂಫರ್ಟ್ ಪೊಸಿಷನ್ ಅಲ್ಲಿ ಸ್ಟ್ರೈಟ್ ಆಗಿ ಅಪ್ರೈಟ್ ಆಗಿ ಕೂತಿ ಓಡಿಸೋ ತರ ಇದೆ. ಆರ್ಟ್ ಆಫ್ ಮೋಟಾರ್ ಸೈಕಲ್ ಅವರು ಹಿಮಾಲಯನ್ಗೆ ಅಂತಾನೆ 6 ಹ್ಯಾಂಡಲ್ ಡಿಸೈನ್ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ, ಅದು ಕೂಡ ಯೂಸ್ ಮಾಡಬಹುದು. ಅಥವಾ ಹ್ಯಾಂಡಲ್ ಬಾರ್ ರೈಸರ್ ಬರುತ್ತೆ, ಸ್ವಲ್ಪ ಹ್ಯಾಂಡಲ್ ಅಪ್ರೈಟ್ ಬರುತ್ತೆ, ಅವಾಗ ಇನ್ನ ಕಂಫರ್ಟ್ ಸಿಗತ್ತೆ. ಸ್ಟಾಕ್ ಅಲ್ಲಿ ಏನಿದೆ ಅದು ಯಾವುದೇ ರೀತಿ ಮೋಸ ಇಲ್ಲ, ಕಂಫರ್ಟಬಲ್ ಆಗೂ ಇದೆ, ಆರಾಮಾಗಿ ಜರ್ನಿ ಮಾಡಬಹುದು, ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಬಟ್ ಸ್ವಲ್ಪ ಇನ್ನ ಹೈಟ್ ಇದ್ರೆ ಟೂರಿಂಗ್ ಮಾಡ್ಬೇಕಾದ್ರೆ ಒಂದು ಡೈಲಿ ಅರೌಂಡ್ 300, 400, 500 ಕಿಲೋಮೀಟರ್ ಆರಾಮಾಗಿ ರೈಡ್ ಮಾಡಬಹುದು. ಒಂದು 2 to 3 ಬ್ರೇಕ್ ತಗೊಂಡು 500 ಕಿಲೋಮೀಟರ್ ಮುಗಿಸಬಹುದು. ಆ ತರ ಕಂಫರ್ಟ್ ಇನ್ನ ಅಡಿಷನಲ್ ಆಗಿ ಸಿಗತ್ತೆ ನಿಮ್ಗೆ. ರಾಯಲ್ ಎನ್ಫೀಲ್ಡ್ ಅವರು ಹಿಮಾಲಯನ್ 2015 ಅಲ್ಲೇ ರಿವೀಲ್ ಮಾಡಿದ್ರು, ಬಟ್ ಲಾಂಚ್ ಆಗಿದ್ದು 2016 ಅಲ್ಲಿ. ಇದು ರಿಲೀಸ್ ಆಗ್ತಿದ್ದಂಗೆ ಎಲ್ಲರೂ ಸ್ವಲ್ಪ ಫ್ಲಾಪ್ ಆಗುತ್ತೆ ಅನ್ನೋ ಫೀಡ್ಬ್ಯಾಕ್ ಕೊಡ್ತಿದ್ರು. ಯಾಕಂದ್ರೆ ರಾಯಲ್ ಎನ್ಫೀಲ್ಡ್ ಅಂದ್ರೆ ಕ್ಲಾಸಿಕ್, ಸ್ಟ್ಯಾಂಡರ್ಡ್, ಎಲೆಕ್ಟ್ರಾ ಈ ತರ ಕ್ಯಾಟಗರಿ ಇರ್ತಿತ್ತು. ಕ್ಲಾಸಿಕ್, ಎಲೆಕ್ಟ್ರಾ, ಸ್ಟ್ಯಾಂಡರ್ಡ್ ಇದ್ರಲ್ಲೇ ಹಿಮಾಲಯನ್ ಟೂರಿಂಗ್ ಮಾಡ್ತಿದ್ರು. ಸೊ ಟೂರಿಂಗ್ ಗೆ ಹೆಲ್ಪ್ ಆಗ್ಲಿ ಅಂತಾನೆ ಈ ಪರ್ಟಿಕ್ಯುಲರ್ ಬೈಕ್ ನ ರಾಯಲ್ ಎನ್ಫೀಲ್ಡ್ ಅವರು ಲಾಂಚ್ ಮಾಡಿದ್ದು. ಹಿಮಾಲಯನ್ ಅಂತಾನೆ ನೇಮ್ ಇಟ್ಬಿಟ್ರು. ಅಲ್ಲಿ ಕ್ಲಾಸಿಕ್ ಅಲ್ಲೆಲ್ಲ ಹಿಂದೆ ಸೀಟ್ ಅಲ್ಲಿ ಲಗೇಜ್ ಎಲ್ಲ ಮೌಂಟ್ ಮಾಡ್ತಿದ್ರು, ಆಮೇಲೆ ಜೆರ್ರಿ ಕ್ಯಾನ್ ಎಲ್ಲ ಯಾವ್ದು ಬೇರೆ ರೀತಿ ಮೌಂಟ್ ಮಾಡ್ತಿದ್ರು. ಈ ಗಾಡಿಯಲ್ಲಿ ಪ್ಯಾನಿಯರ್ಸ್, ಟಾಪ್ ಬಾಕ್ಸ್ ಎಲ್ಲ ಫಿಲ್ ಮಾಡ್ಕೊಂಡು ಹೋಗೋ ಜೆರ್ರಿ ಕ್ಯಾನ್ ಅದೆಲ್ಲ ಕರೆಕ್ಟ್ ಆಗಿ ಯಾವ ಪ್ಲೇಸ್ ಅಲ್ಲಿ ಇಡಬೇಕು ಆ ತರ ಡಿಸೈನ್ ಮಾಡಿದ್ದಾರೆ. ಟೈರ್ ನೋಡ್ಬೇಕಾದ್ರೆ 90/90 21 ಇದೆ ಫ್ರಂಟ್ ಪ್ರೊಫೈಲ್. ಇದಕ್ಕೆ ಸ್ಪೋಕ್ಸ್ ವೀಲ್ ಕೊಟ್ಟಿದ್ದಾರೆ, ಅಲಾಯ್ ವೀಲ್ಸ್ ಇಲ್ಲ. ಟೂರಿಂಗ್ ಮಾಡ್ಬೇಕಾದ್ರೆ, ಆಫ್ ರೋಡ್ ಮಾಡ್ಬೇಕಾದ್ರೆ ಇದು ತುಂಬಾ ಉಪಯೋಗ ಆಗುತ್ತೆ ಅಲಾಯ್ಸ್ ಕಂಪೇರ್ ಮಾಡಿದ್ರೆ. ಸ್ಪೋಕ್ ವೀಲ್ ಇರೋದ್ರಿಂದ ಡಿಸ್ಅಡ್ವಾಂಟೇಜ್ ಏನಂದ್ರೆ ಟ್ಯೂಬ್ಲೆಸ್ ಟೈರ್ ಬರಲ್ಲ, ವಿತ್ ಟ್ಯೂಬ್ ಇರುತ್ತೆ. ಸೊ ಅದೊಂದು ಡ್ರಾಬ್ಯಾಕ್. ಪಂಚರ್ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ರೇರ್ ಪ್ರೊಫೈಲ್ ನೋಡ್ಬೇಕಾದ್ರೆ 120/90 17 ಇಂಚು. ಸೊ 1 ಸೆಕೆಂಡ್. ಇದು ಕೂಡ ಸ್ಪೋಕ್ ವೀಲ್, ಅಲಾಯ್ಸ್ ಇಲ್ಲ, ಟ್ಯೂಬ್ ಬರೋ ಅಂತ ಟೈರ್ ಇದು. ಹ್ಯಾಂಡಲ್ ಬಾರು ವೈಡ್ ಆಗಿದೆ, ಅಲ್ಲಿ ಕಂಫರ್ಟಬಲ್ ಆಗಿದೆ. ಸ್ವಿಚಸ್ ನೋಡ್ಬೇಕಾದ್ರೆ ನಿಮ್ಗೆ IPM ಲೋ ಬೀಪ್ ಮಾಡೋದಕ್ಕೆ ಸ್ವಿಚ್ ಕೊಟ್ಟಿರ್ತಾರೆ, ಚೋಕ್ ಯೂಸ್ ಮಾಡೋದಕ್ಕೆ ಸ್ವಿಚ್, ಪಾಸ್ ಲೈಟ್ ಯೂಸ್ ಮಾಡೋದಕ್ಕೆ ಇಲ್ಲೊಂದು ಸ್ವಿಚ್ ಕೊಟ್ಟಿರ್ತಾರೆ, ಇಂಡಿಕೇಟರ್ ಆನ್ ಆಫ್ ಮಾಡೋದಕ್ಕೆ ಸ್ವಿಚ್. ಇದು ಆರನ್ನು. ಇಲ್ಲಿ ನೋಡ್ತಾ ಇರೋದು ಆಫ್ಟರ್ ಮಾರ್ಕೆಟ್ ಅದು ಪಾರ್ಕಿಂಗ್ ಲೈಟ್ ಆನ್ ಮಾಡೋದಕ್ಕೆ. ರೈಟ್ ಹ್ಯಾಂಡ್ ಸೈಡ್ ನೋಡ್ಬೇಕಾದ್ರೆ ಇಂಜಿನ್ ಕಿಲ್ ಸ್ವಿಚ್ ಕೊಟ್ಟಿರ್ತಾರೆ, ಸೆಲ್ಫ್ ಸ್ಟಾರ್ಟ್ ಸ್ವಿಚ್ ಇರುತ್ತೆ, ಮಿರರ್ ಸ್ಲೀಕ್ ಆಗಿ ಕೊಟ್ಟಿರ್ತಾರೆ. ಅಂಡ್ ಗಾಡಿ ಡಿಸೈನ್ಗೆ ಯಾವ ತರ ಬೇಕು ಆ ತರ ಇದೆ, ಬಟ್ ರೌಂಡ್ ಶೇಪ್ ಅಲ್ಲಿ ಕೊಟ್ಟಿದ್ರು. ವಿಸಿಬಿಲಿಟಿಗೆ ಯಾವುದೇ ರೀತಿ ಮೋಸ ಇಲ್ಲ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೇಕಾದ್ರೆ ಅನಲಾಗ್ ಅಂಡ್ ಡಿಜಿಟಲ್ ಎರಡಲ್ಲೂ ಇರುತ್ತೆ. ಸ್ಪೀಡೋಮೀಟರ್ ನೋಡ್ಬೇಕಾದ್ರೆ ಅನಲಾಗ್ ಅಲ್ಲಿ ಇದೆ, ಅದು ಕಿಲೋಮೀಟರ್ ಪರ್ ಅವರ್ ಅಲ್ಲೂ ಇದೆ, ಮೈಲ್ ಪರ್ ಅವರ್ ಅಲ್ಲೂ ಇದೆ. ಅಂಡ್ ಟ್ಯಾಕೋಮೀಟರ್ ಅನಲಾಗ್ ಅಲ್ಲಿ ಇದೆ, ಫ್ಯೂಯಲ್ ಗೇಜ್ ಅನಲಾಗ್ ಇಲ್ಲಿ ಇದೆ. ಇಲ್ಲಿ ಒಂದು ನ್ಯಾವಿಗೇಷನ್ ಸಿಂಬಲ್ ಕಾಣ್ತಿದೆ. ಲಡಾಖ್ ಸೈಡ್ ಹೋದ್ರೆ ಅವಾಗೆಲ್ಲ ನಿಮ್ಗೆ ನೆಟ್ವರ್ಕ್ ಇರ್ತಿರ್ಲಿಲ್ಲ. ಸೊ ಜಸ್ಟ್ ಒಂದು ವೆಸ್ಟ್ ಸೈಡ್ ರೋಡ್ ಅಲ್ಲಿ ಹೋಗ್ಬೇಕು, ನಾರ್ತ್ ಸೈಡ್ ರೋಡ್ ಅಲ್ಲಿ ಹೋಗ್ಬೇಕು, ಆ ತರ ಇದ್ದಾಗ ಈ ತರ ನಿಮ್ಗೆ ಇನ್ಸ್ಟ್ರೂಮೆಂಟ್ ಯೂಸ್ ಆಗ್ತಿತ್ತು. ನ್ಯೂಟ್ರಲ್ ಸಿಂಬಲ್, ಬ್ಯಾಟ್ರಿ ಸಿಂಬಲ್, ABS ಸಿಂಬಲ್, ಇಂಜಿನ್ ಸಿಂಬಲ್, ಇಂಡಿಕೇಟರ್ದು ಎಲ್ಲ ಇರುತ್ತೆ. ಡಿಜಿಟಲ್ ಅಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಟೈಮ್ ಶೋ ಆಗತ್ತೆ,
ಇಲ್ಲಿ 0 ನೋಡ್ತಿದ್ದೀರಲ್ಲ, ಗೇರ್ ಇಂಡಿಕೇಶನ್ ಯಾವ ಗೇರ್ ಅಲ್ಲಿ ಇದೀವಿ ಅಂತ ಕೂಡ ಇರುತ್ತೆ. ಅದೊಂದು ಒಳ್ಳೆ ಇನಿಷಿಯೇಟಿವ್ ಅಂಡ್ ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ತುಂಬಾ ಉಪಯೋಗ ಆಗುತ್ತೆ. ಓಡೋಮೀಟರ್ ಬಂದು ಡಿಜಿಟಲ್ ಅಲ್ಲಿ ಇದೆ. ಟ್ರಿಪ್ ಎ ಟ್ರಿಪ್ ಕೂಡ ಇದೆ, ಅದು ಡಿಜಿಟಲ್ ಅಲ್ಲಿ ಇದೆ. ಔಟ್ಸೈಡ್ ಟೆಂಪರೇಚರ್ ಅಂತ ಕೂಡ ಶೋ ಆಗುತ್ತೆ. ಗಾಡಿ ಸೈಡ್ ಇಂದ ನೋಡ್ಬೇಕಾದ್ರೆ ನಿಮ್ಗೆ ಈ ತರ ಕಾಣುತ್ತೆ. ಬಟ್ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಫಿಟ್ಮೆಂಟ್ ಆಗಿ ಇದೆ. ಏನು ಅಂತ ಹೇಳೋದಾದ್ರೆ ಪ್ಯಾನಿಯರ್ಸ್ ಗಾಡಿಯಲ್ಲಿ ಸ್ಟ್ಯಾಂಡರ್ಡ್ ಫಿಟ್ಮೆಂಟ್ ಅಲ್ಲಿ ಬರಲ್ಲ. ಇದು ಆಮೇಲೆ ಚೇಂಜ್ ಮಾಡ್ಸಿರೋದು. ಇಂಜಿನ್ ಗಾರ್ಡ್ ಅಂಡ್ ಸ್ಕ್ರಾಚ್ ಗಾರ್ಡ್ ಆಫ್ಟರ್ ಮಾರ್ಕೆಟ್ ಅಲ್ಲಿ ಚೇಂಜ್ ಮಾಡ್ಸಿರೋದು. ಮಲ್ಟಿಪ್ಲೇಟ್ ವೆಟ್ ಕ್ಲಚ್, 5 ಗೇರ್ ಡ್ರೈವಿಂಗ್ ಸಿಸ್ಟಮ್. ಚೈನ್ ಎಕ್ಸ್ಪೋಸ್ ಆಗಿದೆ, ಅದು ಕೂಡ ನೀವು ಇಲ್ಲಿ ನೋಡಬಹುದು. ರೇರ್ ಪ್ಯಾಸೆಂಜರ್ ಗೆ ಫುಟ್ ಪೆಗ್, ರೈಡಿಂಗ್ ಗೆ ಫುಟ್ ಪೆಗ್. ಇದನ್ನ ರಿಮೂವ್ ಮಾಡಬಹುದು, ರಬ್ಬರ್ ನ ರಿಮೂವ್ ಮಾಡಿ ಆಫ್ ರೋಡ್ ಬೂಟ್ಸ್ ಹಾಕಂದು ನೀವು ಯೂಸ್ ಮಾಡಬಹುದು. ಹಿಮಾಲಯನ್ ಬ್ಯಾಡ್ಜಿಂಗ್ ಇಲ್ಲಿ ನೋಡಬಹುದು. ಹಿಮಾಲಯನ್ ಏನ್ ಮೌಂಟೇನ್ ಇದೆ ಅದ್ರ ಡಿಸೈನ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ರಾಯಲ್ ಎನ್ಫೀಲ್ಡ್ ಬ್ಯಾಡ್ಜಿಂಗ್ ನೋಡಬಹುದು. ಪೋರ್ಷನ್ ಅಲ್ಲಿ ನೀವು ಜೆರ್ರಿ ಕ್ಯಾನ್ ಫಿಟ್ ಮಾಡ್ಕೊಂಡು ನೀವು ಹೋಗ್ಬೋದು. ಸೊ ಜೆರ್ರಿ ಕ್ಯಾನ್ ಇಲ್ಲಿ, ಪ್ಯಾನಿಯರ್ಸ್ ಇಲ್ಲಿ, ಟಾಪ್ ಬಾಕ್ಸ್ ಗೆ ಸಪರೇಟ್ ಟ್ರ್ಯಾಕ್ ಹಾಕ್ಸಿ ಟಾಪ್ ಬಾಕ್ಸ್ ಬೇರೆ ಹಾಕ್ಸ್ಕೊಳ್ಬಹುದು. ಫ್ರಂಟ್ ಪ್ರೊಫೈಲ್ ಬಂದಾಗ ಹೆಡ್ ಲ್ಯಾಂಪ್ ಗೆ ಆಫ್ಟರ್ ಮಾರ್ಕೆಟ್ ಅಲ್ಲಿ ಗ್ರಿಲ್ ಹಾಕ್ಸಿದ್ದಾರೆ, ಸ್ವಲ್ಪ ಸೇಫ್ಟಿ ಪರ್ಪಸ್ ಗೋಸ್ಕರ. ವಿಂಡ್ ಶೀಲ್ಡ್, ವಿಂಡ್ ಪ್ರೊಟೆಕ್ಟ್ ಮಾಡತ್ತೆ ರೈಡ್ ಮಾಡ್ಬೇಕಾದ್ರೆ. ಹಿಮಾಲಯನ್ ಅಲ್ಲಿ ಇದೊಂದು ಹೈಲೈಟ್ ಡಿಸೈನ್ ಟೈಗರ್ ಅಲ್ಲಿ ಇದು ಕೊಟ್ಟಿದ್ರು, ಇದ್ರಲ್ಲೂ ಅದನ್ನ ಕೊಟ್ಟಿದ್ದಾರೆ. ಆಡ ಕಾಣ್ತಿಲ್ಲ, ಚೆನ್ನಾಗಿ ಕಾಣ್ತಿದೆ. ಹಿಂಗ್ ಬಂದು ಡ್ಯೂಯಲ್ ಚಾನಲ್ ABS ಎರಡು ಕೂಡ ಡಿಸ್ಕ್ ಅಲ್ಲಿ ಇದೆ. ಫ್ರಂಟ್ ಡಿಸ್ಕ್ 300 mm ಅಲ್ಲಿ ಇದೆ. ರೇರ್ ಡಿಸ್ಕ್ 240 mm ಅಲ್ಲಿ ಇದೆ. ರೇರ್ ಪ್ರೊಫೈಲ್ ಬಂದಾಗ ಬ್ರೇಕ್ ಲೈಟ್, ಇಂಡಿಕೇಟರ್. ಸೀಟ್ ಕಂಫರ್ಟ್ ಚೆನ್ನಾಗಿದೆ. ಇದು ಆಫ್ಟರ್ ಮಾರ್ಕೆಟ್ ಅಲ್ಲಿ ಸೀಟ್ ಕವರ್ ಹಾಕ್ಸಿದ್ದಾರೆ. ಸ್ಮಾಲ್ ಸಜೆಷನ್, ಸ್ಟ್ಯಾಂಡರ್ಡ್ ಆಗಿ ಏನ್ ಬರುತ್ತೆ ಅಂದ್ರೆ ಗಾಡಿ ಜೊತೆ ಅದನ್ನೇ ಮೇಂಟೈನ್ ಮಾಡಿ. ಈ ತರ ಯಾವ್ದು ಹಾಕ್ಸ್ಬೇಡಿ. ಬ್ಯಾಡ್ ರೋಡ್ ಅಲ್ಲಿ ಎಷ್ಟು ಕಂಫರ್ಟ್ ಇದೆ ಲೆಟ್ಸ್ ಸಿ. ಸಸ್ಪೆನ್ಷನ್ ನೋಡ್ಬೇಕಾದ್ರೆ ಮುಂದೆ ಟೆಲಿಸ್ಕೋಪೆ ಕೊಟ್ಟಿರ್ತಾರೆ, ಹಿಂದೆ ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಬಟ್ ಸಸ್ಪೆನ್ಷನ್ ಮಾತ್ರ ಬೆನ್ನೆ ತರ ಇದೆ. ಅಂದ್ರೆ ಆಫ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ನಾರ್ಮಲ್ ಬೈಕ್ ಕಂಪೇರ್ ಮಾಡಿದ್ರೆ ತುಂಬಾ ಕಂಫರ್ಟಬಲ್ ಆಗಿ ಹೋಗ್ಬೋದು. ಸ್ವಲ್ಪ ಬ್ಯಾಡ್ ರೋಡ್ ಇದ್ರು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ, ಆರಾಮಾಗಿ ರೈಡ್ ಮಾಡ್ಕೊಂಡು ಬರೋ ತರ 100% ಇದೆ. ರಾಯಲ್ ಎನ್ಫೀಲ್ಡ್ ಅಲ್ಲಿ ಆಕ್ಚುಲಿ ತುಂಬಾ ಜನ ಫೇಸ್ ಮಾಡ್ತಾರೆ ಇಶ್ಯೂಸ್ ಏನಂದ್ರೆ ಸರ್ವಿಸ್. ತುಂಬಾ ಫ್ರಸ್ಟ್ರೇಟ್ ಕೂಡ ಆಗ್ತೀರಾ, ಅದು ಸಾಲ್ವ್ ಆಗ್ತಾನೆ ಇರಲ್ಲ. ಎಷ್ಟು ಸಲ ಇಶ್ಯೂ ಬಂದರೂ ಸಾಲ್ವ್ ಆಗ್ತಿರಲ್ಲ. ಮೇಂಟೈನ್ ಮಾಡೋದು ಒಂದು ಆರ್ಟ್ ಅನ್ನೋ ಥರನೇ ಹೇಳ್ಬೋದು. ಒಂದು ಇಂಟ್ರೆಸ್ಟ್ ಇರಬೇಕು, ಪ್ಯಾಷನ್ ಇರಬೇಕು, ಜೊತೆಯಲ್ಲಿ ಸರ್ವಿಸ್ ಚೆನ್ನಾಗಿ ಮಾಡೋ ಅಂತ ಜಾಗ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಅದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ರಾಯಲ್ ಎನ್ಫೀಲ್ಡ್ನ ನೀವು ಮೇಂಟೈನ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಈಗ ಟ್ರಯಂಫ್ ಸ್ಕ್ರಾಂಬ್ಲರ್ 400 ಏನಿದೆ ಮಲ್ಟಿಪರ್ಪಸ್ ವೆಹಿಕಲ್, ಆ ಥರ ಹಿಮಾಲಯನು 2016 ಬಂದಿದ್ದು. ಮಾಮೂಲಿ ಹೈವೇಲು, ಕ್ಯಾಶುವಲ್ ರೋಡಲ್ಲೂ, ಸಿಟಿ ಲಿಮಿಟ್ಸಲ್ಲೂ ಯೂಸ್ ಮಾಡ್ಬೋದು, ಆಫ್ ರೋಡಲ್ಲಿ ಯೂಸ್ ಮಾಡ್ಬೋದು ಆ್ಯಂಡ್ ಟೂರಿಂಗು ಮಾಡ್ಬೋದು. ಸೊ ಮಲ್ಟಿಪರ್ಪಸ್ 2 ವೀಲರು ಮಿಡ್ ಸೆಗ್ಮೆಂಟಲ್ಲಿ ಅವಾಗಲೇ ಬಂದಿತ್ತು, ಅದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್. ಕ್ಲಾಸಿಕ್ ನ ಒಂದು 2-3 ಇಯರ್ಸ್ ಯೂಸ್ ಮಾಡಿದ್ದು. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ಆ ಎನ್ಫೀಲ್ಡ್ ವೈಬ್ ಇಲ್ಲ, ಬಟ್ ಯಾವುದೇ ರೀತಿ ಡ್ರಾಬ್ಯಾಕು ಇಲ್ಲ. ಒಂದು ಗೇಮ್ ಚೇಂಜರ್ ಬೈಕ್ ಮಾಡಿ ಬಿಟ್ರು ಮಾರ್ಕೆಟ್ ಅಲ್ಲಿ. ಇದೇ ರೀತಿ ಸಕ್ಸಸ್ ಕೂಡ ಆಯ್ತು. ಸ್ಟಿಲ್ ಈಗಲೂ ಹಿಮಾಲಯನ್ ಅಂದ್ರೆ ಅದಕ್ಕೆ ಬೇರೆ ವ್ಯಾಲ್ಯೂನೇ ಇದೆ, ಬೇರೆ ಗತ್ತೆ ಇದೆ. ಕ್ಲಾಸಿಕ್ ಯಾವ ತರ ನೇಮ್ ಮಾಡಿತ್ತು, ಹಿಮಾಲಯನ್ ಟೂರಿಂಗ್ ಅಲ್ಲಿ ಅದೇ ತರ ನೇಮ್ ಮಾಡಿದೆ. ಆಫ್ ರೋಡ್ ಅಲ್ಲಿ ಸೈಡ್ಲಿಂಗ್ ಮಾಡ್ಕೊಂಡು ಹೋಗಕ್ಕೆ ತುಂಬಾ ಕಂಫರ್ಟಬಲ್ ಇದೆ. ಏನಕ್ಕೆ ಗಾಡಿ ಹೈಟ್ ಅದೇ ತರ ಕೊಟ್ಟಿದ್ದಾರೆ, ಹ್ಯಾಂಡಲ್ ಬಾರ್ಡ್ರು ಅದೇ ತರ ಕೊಟ್ಟಿರ್ತಾರೆ. ಯಾವ ತರ ಆಫ್ ರೋಡ್ ಇದ್ರು ಬೇಕಾದ್ರೂ ಹೋಗ್ಬೋದು. ಟೈಯರ್ ಸಪೋರ್ಟ್ ಮಾಡಬೇಕು, ತುಂಬಾ ಸ್ಲಸ್ ಇದ್ರೆ ಸ್ವಲ್ಪ ಕಷ್ಟ. ಟೈಯರ್ ಸಪೋರ್ಟ್ ಮಾಡಿದ್ರೆ ಸಸ್ಪೆನ್ಷನ್ ಚೆನ್ನಾಗಿರೋದ್ರಿಂದ ಆಫ್ ರೋಡ್ ಅಲ್ಲಿ ಯಾವ ತರ ಬೇಕಾದ್ರೂ ನೀವು ಜರ್ನಿ ಮಾಡಬಹುದು. ನನ್ನ ಹೈಟ್ ಬಂದು 5'10", ಸೀಟ್ ಹೈಟ್ 800 mm ಇದ್ರು 2 ಫುಟ್ ಪೆಗ್ಗು ಆರಾಮಾಗಿ ಗ್ರೌಂಡ್ ಗೆ ಟಚ್ ಆಗತ್ತೆ. ಗಾಡಿ ವೆಯ್ಟ್ ಬಂದು 200 kg ಇದೆ. ಗಾಡಿ ನಿಂತಿರೋಗ ಅಥವಾ ಅಪ್ಪಲ್ಲಿ ನಿಂತಿರೋಗ ಮೂವ್ ಮಾಡಕ್ಕೆ ಗಾಡಿನ ಸ್ವಲ್ಪ ವೆಯ್ಟ್ ಫೀಲ್ ಆಗತ್ತೆ. ರೈಡಿಂಗ್ ಅಲ್ಲಿ ಇದ್ದಾಗ ಆಫ್ ರೋಡ್ ಆಗ್ಲಿ, ಹೈವೇ ಆಗ್ಲಿ ಅಥವಾ ಕ್ಯಾಶುವಲ್ ರೋಡ್ ಆಗ್ಲಿ ಯಾವ್ದೇ ರೀತಿ ವೆಯ್ಟ್ ಫೀಲ್ ಆಗಲ್ಲ. ಆರಾಮಾಗಿ ಮೆನ್ಯೂರ್ ಮಾಡ್ತಾ ಹೋಗ್ಬೋದು. ಒಂದ್ಸಲ ಮೂವ್ ಆದ್ರೆ ಸಾಕು, ಗಾಡಿ ಯಾವ್ದೇ ರೀತಿ ತೊಂದರೆ ಆಗಲ್ಲ, ಆರಾಮಾಗಿ ಮೂವ್ ಮಾಡ್ತಾ ಹೋಗ್ತಾ ಇರ್ಬೋದು. ಇಲ್ಲಿ ನೋಡಿ ಎಷ್ಟು ಕಂಫರ್ಟಬಲ್ ಆಗಿ ರೈಡ್ ಮಾಡ್ಬೋದು ಯಾವ ತರ ಆಫ್ ರೋಡ್ ಇದ್ರು. ನಾನು ಇದೇ ಜಾಗದಲ್ಲಿ ಟ್ರಯಂಫ್ ಸ್ಕ್ರಾಂಬ್ಲರ್ 400 ರೈಡ್ ಮಾಡಿದ್ದೆ, ಅದು ಕಂಪೇರ್ ಮಾಡಿದ್ರೆ ಇದು ಇನ್ನೂ ಕಂಫರ್ಟಬಲ್ ಆಗಿದೆ. ಸೊ ಈ ತರ ಸ್ಮಾಲ್ ರೋಡ್ ಇದ್ರು ಯೂ ಟರ್ನ್ ಮಾಡೋದಾಗ್ಲಿ ಅಥವಾ ಮೆನ್ಯೂರ್ ಮಾಡೋದಾಗ್ಲಿ, ವಾಪಸ್ ಹೋಗೋದಾಗ್ಲಿ ಡಿಫಿಕಲ್ಟಿ ಇಲ್ಲ. ಫೈನಲ್ ಆಗಿ ಕೇಳೋದು, ಈ ಗಾಡಿ ಯೂಸ್ ಮಾರ್ಕೆಟ್ ಅಲ್ಲಿ ಬೈ ಮಾಡೋದು ವರ್ತ್ ಇದೆಯಾ ಅಂತ ಕೇಳೋದಾದ್ರೆ ಎಸ್, 100% ವರ್ತ್ ಇದೆ. ಬಟ್ ಬೈ ಮಾಡ್ಬೇಕಾದ್ರೆ ನೋಡಿ ಮಾಡಿ ಬೈ ಮಾಡ್ಬೇಕು. ರೆಂಟ್ ಬೈ ಮಾಡ್ಬೇಕಾದ್ರೂ ಅಷ್ಟೇ ಸುಮಾರು ತರ ಗಾಡಿ ನೋಡ್ದು. ಒಂದೊಂದು ಪರ್ಫಾರ್ಮೆನ್ಸ್ ಇರ್ತಿರ್ಲಿಲ್ಲ, ಇನ್ನೊಂದು ಪರ್ಫಾರ್ಮೆನ್ಸ್ ಇದ್ರೆ ಸಸ್ಪೆನ್ಷನ್ ಚೆನ್ನಾಗಿರ್ತಿರ್ಲಿಲ್ಲ, ಕೆಲವೊಂದು ಪರ್ಫಾರ್ಮೆನ್ಸ್ ಸಸ್ಪೆನ್ಷನ್ ಇದ್ರೆ ಗಾಡಿ ಹಳೇದ್ರಂಗ್ ಫೀಲ್ ಆಗ್ತಿತ್ತು. ಸೊ ಎಲ್ಲಾನು ಕಾಂಪ್ರೋ ಆಗಿ ತಗೊಳ್ಬೇಕಾಗತ್ತೆ, ಅಥವಾ ಎಲ್ಲಾ ಚೆನ್ನಾಗಿರೋದು ನೋಡಿ ಒಳ್ಳೆ ರೇಟ್ ಕೊಟ್ಟು ಬೈ ಮಾಡ್ಬೇಕಾಗತ್ತೆ. ಅದಕ್ಕೆ ಆಪ್ಷನ್ ಇರಲ್ಲ. ರೇಟ್ ಕಮ್ಮಿ ಇದ್ದಷ್ಟು ಗಾಡಿ ಏನಾದ್ರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನೀವು ರೇಟ್ ಚೆನ್ನಾಗಿ ಕೊಟ್ಟಷ್ಟು ಗಾಡಿ 100% ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅಂಡ್ ಮೈಲೇಜ್ ಕೂಡ 400 ಸೆಗ್ಮೆಂಟ್ ಏನ್ ಕೊಡ್ಬೇಕು ಆ ಮೈಲೇಜ್ ಅಂತ 100% ಕೊಡ್ತಿದೆ. ಅವರೇಜ್ 30 ಮೈಲೇಜ್ ಬರುತ್ತೆ. ಸೊ ಇದು ಡಿಸೆಂಟ್ ಮೈಲೇಜ್ ಅಂತಾನೆ ಹೇಳ್ಬೋದು.
ಸೊ ಓವರ್ ಆಲ್ ಆಗಿ ಗಾಡಿ ಒಂದು ಒಳ್ಳೆ ಪಾಸಿಟಿವ್ ನೋಟ್ ಅಲ್ಲಿ ಎಂಡ್ ಮಾಡ್ಬೋದು. ಸರ್ವಿಸ್ ಒಂದು ನೀವು ಮೇಂಟೈನ್ ಮಾಡಿದ್ರೆ, ಈಗ ಒಳ್ಳೆ ಸರ್ವಿಸ್ ಸೆಂಟರ್ ಸಿಕ್ಕಿ ಅಥವಾ ಒಳ್ಳೆ ಮೆಕ್ಯಾನಿಕ್ ಸಿಕ್ಕಿದ್ರೆ, ಇವಾಗ ಮೈಸೂರಲ್ಲಿ ಹಳೆ ಶೋರೂಮ್ ಅವರು ನೆಕ್ಸ್ಟ್ ಡೀಲರ್ಶಿಪ್ ಕಂಟಿನ್ಯೂ ಮಾಡಲಿಲ್ಲ, ಸರ್ವಿಸ್ ಮೇಂಟೈನ್ ಮಾಡ್ತಿದ್ದಾರೆ ವೆಂಕಟೇಶ್ವರ. ಸೊ ಆ ತರದವರು ಯಾರು ಪರಿಚಯ ಇದ್ರೆ 100% ಈ ಗಾಡಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಲಾಂಗ್ ಟರ್ಮ್ ಆಗಿ ಇಟ್ಕೊಳ್ಬಹುದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಪ್ರೋತ್ಸಾಹ ಕೊಡುತ್ತೆ, ಮತ್ತಷ್ಟು ವೆಹಿಕಲ್ ಜೊತೆ ಬರೋದಕ್ಕೆ ಅಂಡ್ ಆಪರ್ಚುನಿಟಿ ಕೂಡ ನಮಗೆ ಜಾಸ್ತಿ ಸಿಗತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಅಂತ ಟೈಮ್ ಬಂದಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಜೊತೆ ಸಿಗೋಣ. ಥ್ಯಾಂಕ್ ಯು, ಸ್ಟೇ ಸೇಫ್.